ನಿಮ್ಮ ಹೆಸರು ಹೇಳಿ ಸರ್. ಗಂಗಾಧರ. ಯಾವ ಊರಿದು? ತಿಪ್ಪೂರು ಸರ್. ತಿಪ್ಪೂರು ಕೇರಳ ತಾಲೂಕು. ನಮ್ಮ ಹತ್ರ ಎಷ್ಟು ಗಿಡ ತೊಗೊಂಡಿದ್ರಿ? 2000 ಸರ್. ಎಷ್ಟು ಗಿಡ ಎಷ್ಟು ದಿನ ಆಯ್ತು ತೊಗೊಂಡು? 50 ದಿನ ಆಯಿತು. ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಕೇರಳ. ನಮ್ಮದು 9902038931. ಎಷ್ಟು ದಿನ ಆಯ್ತು ಅಂದರೆ 50 ದಿನ ಆಯಿತು. 50 ದಿನ ಆಗಿದೆ. ನೋಡಿ ಇದನ್ನು ಏನಕ್ಕೆ ಗೊತ್ತಾ, ಬನ್ನಿ ಹೇಳ್ಕೊಡ್ತೀನಿ. ಈ ಮಣ್ಣು ಬಿಡಿಸಿ ಅದ ಸುತ್ತ ಲೈಟಾಗಿ ಮೇಲ್ಗಡೆ ಅದನ್ನು ತೆಗೀರಿ. ಆ ಥರ ಇರಬೇಕು ಗಿಡ, ಸರಿನಾ? ಗಿಡ ಫ್ರೀ ಆಗಿರ್ಬೇಕು ಅಂದರೆ ಆ ಥರ ಇರಬೇಕು. ನೀವು ಮಣ್ಣು ಸಪೋರ್ಟ್ ಮಾಡಿದ್ರೆ ಮೇಲೆ ಬಂದುಬಿಡುತ್ತೆ. ನೋಡಿ ಇದು ಅಷ್ಟೇ. ಇದನ್ನು ಮಾಡಿ ಈಗ ತೋರಿಸ್ಕೊಡ್ತೀನಿ. ಈಗ ನಾನು ಗಿಡ ದಬಾಕಿಲ್ಲ, ಗಿಡ ಏನೂ ಆಗಲ್ಲ. ಬಿಡಿಸಿ ಇನ್ನೂ ಬಿಡಿಸಿ. ಇನ್ನೂ ಚೂರು ಲೂಸ್ ಮಾಡಿ ಮಣ್ಣು ಅದು ಒತ್ತಿಲ್ ಮಣ್ಣು ಐತೆ ನೋಡಿ, ಒತ್ತಿಲಿ. ಬಿಡಿ ಈಗ ಈ ಥರ ಇರಲಿ, ಏನಾಗಲ್ಲ. ನೋಡಿ ಇಷ್ಟು ತೇವ ಇದ್ರೆ ಆರಾಮಾಗಿ ಚೆನ್ನಾಗಿ ಬರ್ತದೆ. ಆಯ್ತಾ? ನೀವು ಆ ಥರ ಮಣ್ಣು ನೋಡಿ ಕುತ್ತಿಗೆ ತನಕ ಮುಚ್ಚಿದ್ದೀವಿ, ಹೌದಲ್ವಾ? ಹೌದೌದು. ಗಾಳಿ ಆಡಬೇಕಲ್ವಾ? ಸ್ವಲ್ಪ ಲೈಟಾಗಿರಲಿ, ಒಳಗೆ ಒತ್ತಿಗಿರಲಿ. ಅಲ್ಲಿ ಬೇರ್ಗಳಿದಾವ ಇಲ್ಲ, ಆ ಮಣ್ಣಿರಲಿ, ಅಲ್ಲಿ ಕೋಕೋಫಿಟ್ ಹತ್ರ ಮಣ್ಣಿರಲಿ. ಅಷ್ಟಿದ್ರೆ ಸಾಕು. ಈಗ ಗಾಳಿ ಆಡುತ್ತೆ ಅಂತ ಅದಕ್ಕೆ, ಆಯ್ತಾ? ಆಮೇಲೆ ಇನ್ನೇನು ನೋಡಿ ಎಲ್ಲ ಸುಳಿ ಎಲ್ಲ ಬಡ್ಕೊತಾ ಇದೆ, ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವೆಲ್ಲ ಅದಕ್ಕೆ ಬರ್ತಾಯಿಲ್ಲ ಮೇಲ್ಗಡೆ. ಹೌದಾ? ನಾನು ಅದಕ್ಕೆ ಬರ್ತಾಯಿಲ್ಲ. ಬುಡಕ್ಕೆ ಮಣ್ಣು ಬಿಡಬೇಕು ಅಂದ್ರೆ ನೀವು ಒತ್ತು ಕೊಟ್ಬಿಟ್ಟಿದ್ರೆ ಅಷ್ಟೇ ನೋಡಿ. ಗಿಡ ಎಲ್ಲ ಚೆನ್ನಾಗಿ ಹೊಡ್ಕೊಂಡ್ ಬರ್ತಾ ಇದೆ. ಈಗ ಏನೇನು ಕೊಟ್ರಿ? 2 ಸರಿ ಔಷಧಿ ಕೊಟ್ಟಿದ್ದೀರಿ ನೀವು. ಟಾನಿಕ್ ಬಾಟ್ಲು ಕೊಟ್ಟಿದ್ದ, ಮತ್ತೆ ನೀರು ಚಿಕ್ಕ ಪ್ಯಾಕೆಟ್ ಒಂದು ಕೊಟ್ಟಿದೆ. 2 ಮಾಡಿದ್ದೀನಿ ಅಷ್ಟೇ. ನೋಡಿ ಎಲ್ಲ ಚೆನ್ನಾಗಿದೆ ಗಿಡಗಳೆಲ್ಲ. ನೀರು ಕರೆಕ್ಟಾಗಿ ಕೊಡ್ತಾ ಇದ್ರಿ. ಈಗ ಸಮರ್ಪಕವಾಗಿದೆ. ಅತಿ ನೀರು ಕೊಟ್ಟಿಲ್ಲ, ಅತಿ ಕಡಿಮೆನೂ ಕೊಟ್ಟಿಲ್ಲ. ನೀವು ಹೇಳ್ದಷ್ಟೇ ಮಾಡಿದ್ದೀನಿ. ಕರೆಕ್ಟಾಗಿ ಬರ್ತಾ ಇದೆ, ಏನು ತೊಂದರೆ ಏನಿಲ್ಲ. ನೋಡಿ ಇದು ಸುಳಿ ಬರ್ತದೆ ನೋಡಿ. ಮಣ್ಣು ಬಿಡಿಸಿ ಇದೆ, ಮಣ್ಣು ಬಿಡಿಸಿ ನೋಡಿ. ಬಿಡಿ, ಈಗ ಸುಳಿ ಬರ್ತದೆ ಪಟ. ಅದು ಗಾಳಿ ಆಡಬೇಕಷ್ಟೇ. ಇರಲಿ, ಅವೇನು ಹಾಕಿಲ್ಲ, ಏನು ಮಾಡೋಕ್ಕಾಗಿಲ್ಲ, ವಾಯ್ತಾ ಇರ್ತವೆ. ನೆಕ್ಸ್ಟ್ ಕಳೆ ಬಂದಾಗ ಬಿಡಿಸ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನಿಮ್ಮ ಜಮೀನಲ್ಲಿ ಒಂದೊಂದು ಗಿಡ ಚೆನ್ನಾಗಿ ಇಂಪ್ರೂವ್ ಆಗವೆ ಅಂದರೆ ಅಲ್ಲಿ ಎಲ್ಲಿ ತೇವ ಇಲ್ಲ, ಅಲ್ಲಿ ಇಂಪ್ರೂವ್ ಆಗ್ಬಿಟ್ಟವೆ. ಎತ್ತರವಾಗಿರೋ ಜಾಗದಲ್ಲಿ ನೋಡಿ, ಅದೊಂದು ಗಿಡ ಎತ್ತರವಾಗಿರೋ ಜಾಗದಲ್ಲಿ ಐತೆ, ಅದು ಚೆನ್ನಾಗಿ ಇಂಪ್ರೂವ್ ಆಗೈತೆ ನೋಡಿ. ಇದು ಹೊಲದಲ್ಲೇ ಅದು ನೋಡಿ ಎಷ್ಟು ಫ್ರೀ ಆಗೈತೆ. ಸೊ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಂದಿರೋದು. ಇವೆಲ್ಲವೂ ಬರ್ತವೆ, ಸರಿ, ಸಮಸ್ಯೆ ಏನಿಲ್ಲ, ತೊಂದರೆ ಇಲ್ಲ. ಬರ್ತಾವೆ ಇವೆಲ್ಲ ಬರ್ತವೆ, ನಿಧಾನ ಸ್ಲೋವಾಗಿ ಬರ್ತಾವೆ ಅಷ್ಟೇ. ಎಲ್ಲ ಸುಳಿ ಕಿತ್ಕೊಂಡವೆ ಸರ್ ನೋಡಿ. ಫುಲ್ ನೋಡಿ, ಉದ್ದಕ್ಕಿರೋ ಗಿಡ ಕೇಳ್ತಾರೆ, ಕೆಳಗಡೆ ಬಂದಿಲ್ವ ಇದು? ಇದು ಸುಳಿ ಎಲ್ಲ ಕಿತ್ಕೊಂಡೈತೆ. ಅದು ಸ್ಟೆಮ್ ಎಲ್ಲ ದಪ್ಪ ಐತೆ, ಕಂಬ ಇದೆಯಲ್ಲ ನೋಡಿ. ನೀರನ್ನ ಕಡಿಮೆ ಕೊಡಿ ಅನ್ನೋದು ಇದಕ್ಕೆ ನೋಡಿ. ಏರಿ ಮೇಲೆ ಅವಲ್ಲ ಇವು, ಈ ಕಡೆಗೂ ನೀರು ಬಸ್ತಾಯ್ತದೆ, ಆ ಕಡೆಗೂ ನೀರು ಬಸ್ತಾಯ್ತದೆ. ಸೊ 2 ಕಡೆಗೂ ನೀರು ಬಸ್ತೋಗೋದ್ರಿಂದ ಸೊ ನಿಮಗೆ ಇದು ಏರಿ ಮೇಲೆ ಇರೋದ್ರಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನೀವು ಒಂದೊಂದೇ ಲೈನ್ ಮಾಡಿಸಿದ್ದೀರಾ ಎಲ್ಲಕ್ಕೂ? ಇಲ್ಲಿ ಬೇಕು ಅಂದರೆ ಇಲ್ಲಿ ಇನ್ನೊಂದು ಎತ್ಕೋಬೋದು. ಪೈಪ್ ಲೈನ್ ಇದು. ಯಾರು ಮಾಡಿದ್ದು? ಕೇರ್ಪೇಟೆ ಇರಬೇಕು. ಆಲ್ನಳ್ಳಿ ಅವರ. ನೋಡಿ ಗಿಡ ಎಲ್ಲ ಚೆನ್ನಾಗಿದೆ ಸರ್, ಏನು ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಹಿಂಗೆ ಬರಲಿ, ಏನು ತೊಂದರೆ ಇಲ್ಲ. ಔಷಧಿಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅದು ನೋಡೋಣ ಯಾವ್ದು ಫೋಟೋ ಹಾಕಿದ್ರಿ ಅದು ನೋಡಿ. ಕೊಟ್ಟಿಗೆ ಗೊಬ್ಬರ ಇರತಕ್ಕ ಹೆಂಗೆ ಬಂದಿದ್ದು? ಕೊಟ್ಟಿಗೆ ಗೊಬ್ಬರ ಈಗ ಕೊಡಿ ಇನ್ಮೇಲೆ. ಈ ಕೊಟ್ಟಿಗೆ ಗೊಬ್ಬರನ 1 ಅಡಿ ದೂರದಲ್ಲಿ ಕೊಡಿ ನೋಡಿ ಸರ್. ನೋಡಿ ಇಲ್ಲಿಗೆ ಸುರಿರಿ ಸರ್, ತಗೊಳ್ಳಿ ಸರ್. ಅದು ಒಂದು ಹಿಡಿಯ ಹಾಕಿ ಇದನ್ನ ಹಾಕಿ. ಹಿಂಗೆ ಚೆಲ್ದಂಗೆ ಹಾಕಿ ಹಂಗೆ ಚೆಲ್ದಂಗೆ ಹಾಕ್ಬೇಕು. ಹಂಗೆ ಆ ಕಡೆಗೆ ಈ ಕಡೆಗೆ 2 ಕಡೆಗೆ ಇನ್ನೊಂದು ಹಿಡಿಯಲ್ಗೆ ಹಾಕಿ. ಇಲ್ಲ ಹಾಕಿಲ್ಲ ಈ ಕಡೆಗೆ. ಹಿಂಗೆ ಎಷ್ಟು ದೂರ ಹೊರಗಡೆಗೆ ಬರಲ್ಲ, ಹಂಗೆ ಹೊರಗೆ ಕೊಟ್ಟಷ್ಟು ನಿಮಗೆ ಚೆನ್ನಾಗಿ ಹಿಡಿತದೆ. ಅದು ಬುಡಕ್ಕೆ ಕೊಡಬಾರ್ದು, ಹಿಂಗೆ ಉದ್ದಕ್ಕೆ ಕೊಡ್ಬೇಕು. ಈಗ ಇಲ್ಲಿಗೇನು ಗಿಡ ಏನದೆ, ಇಲ್ಲಿಗೆ ಕೊಡಿ, ಇಲ್ಲೂ ಕೊಡಿ, ಆರಾಮಾಗಿ ತಗೊಳತ್ತೆ ಸರ್. ಅದು ನೋಡಿ ಇವೆಲ್ಲ ಇನ್ನೂ ಚೆನ್ನಾಗಿದೆ ನೋಡಿ. ಸ್ವಲ್ಪ ನೆರಳು ಎಲ್ಲ ಇರೋದಕ್ಕೆ ಬರೀ ಚೆನ್ನಾಗಿ ಬಂದವು ಗಿಡಗಳಲ್ಲಿ. ನೋಡಿ ಎತ್ತರವಾಗಿರೋ ಜಾಗ. ಹೌದು, ಚೆನ್ನಾಗೈತೆ. ಎತ್ತರವಾಗಿರೋ ಜಾಗದಲ್ಲಿ ಎಲ್ಲವೇ ಗಿಡಗಳು. ನೀರು ಶೀತ ನೋಡಿ, ಇದು ಶೀತ ಆಗಿದೆ, ಬಂದಿಲ್ಲ. ಪಕ್ಕದವೆಲ್ಲ ಕಡಿಮೆ ಬಂದವೆ. ಆ ಕಡೆ ಸ್ವಲ್ಪ ಶೀತ ಆಗ್ಬಿಟ್ಟೈತೆ. ಇರಲಿ ನೋಡಿ, ಇದು ಎತ್ತರವಾಗಿರೋ ಜಾಗದಲ್ಲಿ ಚೆನ್ನಾಗಿ ಬರ್ತೈತೆ. ಇದಕ್ಕೆ ಶೀತ ಆಯ್ತಾ ಇದೆ ಸ್ವಲ್ಪ ನೋಡಿ. ನೀರು ಇದನ್ನ ಕಂಟ್ರೋಲ್ ಮಾಡಿಬಿಡಿ ಫುಲ್. ಈ ಜಾಗದಲ್ಲಿ ನೀರನ್ನ ಫುಲ್ ಕಂಟ್ರೋಲ್ ಮಾಡಿ ಬರ್ತದೆ, ಏನು ತೊಂದರೆ ಇಲ್ಲ ನೋಡಿ. ಇದಕ್ಕೆ ಹುಳುನ ಔಷಧಿ ಹೊಡ್ಕೋಬೇಕು. ಒಂದು ಹುಳುನ ಔಷಧಿ ಕೊಟ್ಟೋನು ಇದಕ್ಕೆ, ಹುಳು ಔಷಧಿ ಹೊಡ್ಕೊಳ್ಳಿ ಇದಕ್ಕೆ.
ಇನ್ನೇನು ಕೆಲವೊಂದು ಟಾನಿಕ್ ಸೇರಿಸ್ಕೊಂಡು ಸ್ಪ್ರೇ ಲೈಟಾಗಿ ಕೊಟ್ಕೊಂಡ್ರು ಸಾಕಾಯ್ತದೆ. ಹಾಂ ಹಾಂ ಈ ಕಡೆ ಒಂದು 2-3 ಲೈನು ಹಿಂಗೆ ಆಗ್ಬಿಟ್ರೆ ಶೀತಾಂಶ ಜಾಸ್ತಿ ಅದು ಸೀದಾ ನೀರು ಕಂಟ್ರೋಲ್ ಮಾಡಿಬಿಡಿ ಅಷ್ಟೇ. ಹ್ಞೂ ಇದೆಲ್ಲ ಒಂದು ಗಿಡ ಇಲ್ವಾ ಇಲ್ಲಿ? ಒಂದು ಇದಾಗ್ಬಿಟ್ಟೆ. ಹ್ಞೂ ಇವೆಲ್ಲ ಸ್ವಲ್ಪ ಮಣ್ಣು ಬಿಡಿಸ್ಬೇಕು. ಮುಚ್ಕೊಂಡಿರೋದಕ್ಕೆ ಹಿಂಗೆ ಆಗಿರೋದು, ಫುಲ್ ಮುಚ್ಚಾಗಿದೆ ನೋಡಿ. ಹೌದಾ? ಅದಕ್ಕೆ ಹಂಗಾಗಿರೋದು. ಲೈಟಾಗಿ ಬಿಡಿಸಿದ್ರೆ ಬಂದೇ ಬರುತ್ತೆ. ಶೀತ ಒಟ್ಟನ್ನ ಕಂಟ್ರೋಲ್ ಮಾಡಿ. ಈ ಕಡೆ ಲೈನ್ಗಳಿಗೆ ಆ ಕಡೆಗೆ ಜಾಸ್ತಿ ನೀರು ಬಿಟ್ಕೊಟ್ರು ಸಾಕು, ಈ ಕಡೆಗೆ ಬಂದ್ಬಿಡ್ತದೆ ನೀರೆಲ್ಲ. ನೀರು ಕಂಟ್ರೋಲ್ ಮಾಡಿಕೊಡಿ. ಈಗ ನಿಮಗೆ ಅರ್ಥ ಆಯ್ತದೆ ಅಲ್ವಾ? ನೀರು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನೀರು ಬೆಳವಣಿಗೆ ಬರ್ತಾಯಿಲ್ಲ. ನೀರು ಶೀತ ಜಾಸ್ತಿ ಇರುತ್ತೋ ಬೆಳವಣಿಗೆ ಬರ್ತಾಯಿಲ್ಲ. ಹ್ಞೂ ಈ ಶೀತಾಂಶ ಇಲ್ದೇ ಇರುತ್ತವೋ ಚೆನ್ನಾಗಿ ಬರ್ತಾಯಿದೆ. ಆದರೆ ಬದು ಪಕ್ಕದಲ್ಲಿ ನೋಡಿ ನೀರು ಬಸ್ತಾಯ್ತದೆ ಬೇಗ. ಸೊ ಅಲ್ಲಿ ಚೆನ್ನಾಗಿ ಬರ್ತಾಯಿದೆ ಒಟ್ಟಿನಲ್ಲಿ. ನೋಡಿ ಈ ಗಿಡನ ಅವತ್ತೇ ನಾಟಿ ಮಾಡಿದ್ದೀರಿ, ಈ ಗಿಡನ ಅವತ್ತೇ ನಾಟಿ ಮಾಡಿದ್ದೀರಿ. ಸೊ ಇದು ಎತ್ತರವಾಗಿರೋ ಜಾಗದಲ್ಲಿ ಯಾಕೆ ಚೆನ್ನಾಗಿ ಬರ್ತದೆ ಅಂದರೆ ನೀರು ಎರಡು ಕಡೆಗೂ ಬಸ್ತಾಯ್ತದೆ ಈಸಿಯಾಗಿ. ನೋಡಿ ಫುಲ್ಲು ಈ ಬದು ಪಕ್ಕದಲ್ಲಿರೋವೆಲ್ಲ ಚೆನ್ನಾಗಿ ಬಂದವೆ ಸರ್. ಇದು ಈ ಥರ ಬರಲಿ ನೋಡೋಣ. ಹಾಂ ಥ್ಯಾಂಕ್ ಯು.